ಶಾರದಾ, ನೀರು ಕೊಡಮ್ಮ ಒಂದು ಲೋಟ. ತಗೊಳ್ಳಿ. ಅಲ್ಲ ಅತ್ತೆ, ಒಂದು ಅರ್ಧ ಗಂಟೆಯಿಂದ ಕಡಲೆ ಪಪ್ಪೆ ಆರಿಸ್ತಾ ಇದ್ದೀರಾ, ಅದೇನು ಮಹಾಗಲೀಜಿರುತ್ತೆ ಅಂತ ತೊಳೆನೇ ತಗೊಂಬಂದ್ರು, ಆರಿಸಿ ಕ್ಲೀನ್ ಮಾಡಿಡಬೇಕು. ಇಷ್ಟೊತ್ತೆ ನೋಡಿ, ಆಗಲೇ ಟೈಮ್ ಎಷ್ಟಾಯಿತು ಹೇಳಿ? ಊಟಕ್ಕೆ 2:30 ಆಗ್ತಾ ಬಂತು. ಸಾಕು, ಇದು ಪಪ್ಪು ಆರಿಸಿದ್ದು. ಏನು ಮಾಡಿದ್ಯಾ ಊಟ? ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ? ಹ್ಞೂ. ಬೆಳಗ್ಗೆ ಚಪಾತಿ ಕೊಟ್ಟಿದ್ದೆ, ಅದು ಒಣಗ್ದಂಗಾಗಿದೆ, ನೀರು ಕುಡಿಬೇಕನ್ಸುತ್ತೆ. ಈಗ ಚಿತ್ರಾನ್ನನೂ ನೀರು ಕುಡಿಬೇಕು ಅನ್ಸುತ್ತೆ. ಸಾರು ಮಾಡಲಿಲ್ವಾ? ಅಯ್ಯೋ, ದಿನ ಯಾರತ್ತೆ ಸಾರು ಮಾಡ್ತಾರೆ? ಹಾಂ, ಈಗ ನೆನ್ನೆ ಎಲ್ಲ ನೋಡಿ ಆ ಪಾಟಿ ಹುಳಿ ಇನ್ನೂ ಕೂತಿದೆ. ನೀವು ಹಿಂದಿನ ದಿವ್ಸದ್ದು ತಿನ್ನಲ್ಲ, ಅಯ್ಯೋ ತಂಗಳು ಅಂತೀರ, ಬಿಸಾಕಕ್ಕೆ ಮನ್ಸು ಬರಲ್ಲ. ರಾತ್ರಿ ಮಾಡಿದ್ದೇನಾಗ್ಬಿಡತ್ತೆ. ಅದಕ್ಕೆ ನನಗೂ ಅವ್ರಿಗೂ ಸರಿ ಹೋಗುತ್ತಲ್ವ ಮಗನಿಗೆ. ಹೆಂಗು ಇವರು ಇಲ್ಲ, ಬೆಳಗ್ಗೆನೇ ಹೋದರು, ಮಾವನು ಬರಲ್ಲ ಅಂತ ಹೇಳೋದ್ರು. ನಿಮಗೆ ಚಿತ್ರಾನ್ನ, ಅದಕ್ಕೆ ನೀವು ರಾತ್ರಿ ಸಾರು ತಿನ್ನಲ್ಲ ಅಂತಾನೆ ಚಿತ್ರಾನ್ನ ಮಾಡಿದ್ದೀನಿ, ತಿನ್ನಿ. ಈ ಬೇಸಿಗೆಯಲ್ಲಿ ನೀರು ಕುಡಿದು ಸಾಕಾಗತ್ತೆ. ಹೋಗ್ಲಿ, ನನಗನ್ನ ಮಾಡಕ್ಕೆ ಬಿಡ್ತಾಳ? ನನಗೂ ಮಾಡಕ್ಕೆ ಬಿಡಲ್ಲ, ಅವಳು ನೆಟ್ಟಿಗೆ ಮಾಡೋದಿಲ್ಲ. ಏನು ಮಾಡೋದು? ಅಡುಗೆ ಮನೆ ಅಂತೂ ಬಿಟ್ಕೊಡೋದೇ ಇಲ್ಲ ಅಂತಾಳೆ. ಏನತ್ತೆ ಅದು? ಏನಿಲ್ಲಮ್ಮ, ನೀರು ಕುಡಿತಾ ಇದ್ದೀನಿ. ಈಗ ಒಂದು ಕೆಲಸ ಮಾಡಿ, ಚಿತ್ರಾನ್ನ ಹಾಕ್ಕೊಡ್ತೀನಿ, ಆಮೇಲೆ ಮಜ್ಜಿಗೆ ಅನ್ನ ತಿಂತೀರಲ್ಲ, ಅದಕ್ಕಂತೂ ಏನು ತಂಪಾಗೆ ಇರುತ್ತೆ. ಆಯ್ತಾ? ಆಯ್ತು. ನಾವೇನು ಇಲ್ಲೇ ಇರ್ತೀವ, ರಜಾ ಅಂತ ಅವಾಗ ಬಂದು ಹೋಗ್ತೀವಿ ಅಷ್ಟೇ ತಾನೆ. ಅವ್ರೇನು ಮಾಡ್ತಾರೋ ಏನು ಹಾಕ್ತಾರೋ ಅದನ್ನು ತಿನ್ಕೊಂಡಿರೋದು. ಅಯ್ಯೋ ಅತ್ತೆ, ಅದೇನು ಅವಾಗಿಲ್ಲ ನೊಣ ಅಂತ ಇದ್ದೀರಾ? ಏನಿಲ್ಲಮ್ಮ. ನಿಜ, ಯಾಕೆ ಅಡುಗೆ ಮನೆಗೆ ಬಿಡಲ್ಲ ಗೊತ್ತಾ? ಪಾಪ ನೀವು ಊರಲ್ಲಿ ಮಾಡಿ ಸಾಕಾಗಿರುತ್ತೆ. ಅದೇ ಪಲ್ಯ, ಅದೇ ಸಾರು, ಅದೇ ಗೊಜ್ಜು, ಅದು ಎಷ್ಟು ಅಂತ ತಿಂತಾರ? ಬೇಜಾರಾಗಲ್ವಾ ನಿಮಗೆ? ಸುಮ್ಮನೆ ನಾನು ನಾಳೆ ರಾತ್ರಿಗೆ ಪರೋಟ ಮಾಡಿಕೊಡ್ತೀನಿ. ಪರೋಟನ? ಅದು ಅಗ್ಯಕ್ಕಾಗಲ್ಲಮ್ಮ. ಅಯ್ಯೋ, ಅದನ್ನು ಮೊಸರಲ್ಲಿ ಹದ್ಕೊಂಡು ತಿನ್ಬೋದು ಅತ್ತೆ, ನಿಮಗೆ ಗೊತ್ತಾಗಲ್ಲ. ಈಗ ಚಿತ್ರಾನ್ನ ಆಗಲ್ಲ ತಾನೆ, ಮೊಸರು ಒಗ್ಗರಣೆ ಹಾಕ್ಬಿಟ್ಬಿಡ್ಲಾ? ಮೊಸರನ್ನ ಮಾಡ್ಕೊಂಡು ಕೊಡ್ತೀನಿ ತಡೀರಿ. ಆಯ್ತಮ್ಮ, ಆಯ್ತು. ಆ ಚಿತ್ರಾನ್ನಕ್ಕಿನ ಈ ಮೊಸರನ್ನ ಎಷ್ಟೋ ವಾಸಿ, ಸ್ವಲ್ಪ ತಂಪಾಗನ ಇರುತ್ತೆ. ಎದ್ದು ಕೂತು ಎಲ್ಲೂ ಓಡಾಡೋಕ್ಕಾಗಲ್ಲ. ನಮ್ಮೂರ ಥರ ಆಗಿದ್ರೆ ಎಲ್ಲ ಕಡೆ ಅಡ್ಡಾಡ್ಕೊಂಡು ಬರ್ಬೋದಿತ್ತು, ಎಲ್ಲ ಕೂಡ್ಗಿರ್ದು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಇರ್ತಿದ್ದೆ. ಇಲ್ಲಿ ಯಾರು ಗೊತ್ತಿಲ್ಲ, ಹೋಗಲ್ಲ. ಅವ್ರು ಏನು ಹಾಕ್ತಾರೋ ಅದು ತಿನ್ಕೊಳ್ಳೋದು, ಆರಾಮಾಗಿರೋದು ಅಷ್ಟೆ. ನಮ್ಮ ಮನೆಯವರ ಅವ್ರಿಗೆ ಎಲ್ಲಿ ಬೇಕೋ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೊರಟ್ಬಿಡ್ತಾರೆ. ನನ್ನನ್ನು ಇಲ್ಲಿ ಬಿಟ್ಬಿಟ್ಟು, ಸರಿ ನನ್ನ ಮಗ ಭಾನುವಾರ ಪಾಪ ರೆಸಾರ್ಟು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾನೆ. ಏನು ಅಲ್ಲೇನು ನಾನೇನು ಮಾಡಲಿ ಹೋಗಿ, ಪಾಪ ಮಕ್ಕಳು ಎಂಜಾಯ್ ಮಾಡ್ತವೆ ಅಷ್ಟೆ. ಸಾಕಾಯ್ತು ಕೂತು. ಅತ್ತೆ, ಅಯ್ಯೋ ಕುಡಿ, ನೀವು ಯಾಕೆ ಶ್ರಮ ತಗೋತೀರಾ? ಅಯ್ಯೋ ಕೊಡಿ, ನೀರಿನ ಲೋಟ ಇಲ್ಲೇ ಐತಿಯಮ್ಮ. ಅಯ್ಯೋ, ಅಪರೂಪಕ್ಕೆ ಬರ್ತೀರಾ? ತಿಂದು ತಟ್ಟೆ ಕೂಡ ತೊಳೆಯಕ್ಕ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೋತೀನಲ್ವ ನಾನು. ಹೌದೌದು. ಕೂತು ನನಗೆ ಸಾಕಾಗುತ್ತೆ ಒಂದೇ ಕಡೆ.